ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಬಂದಿದ್ದಾರೆ, ಶಿವರಾಜ್ ಅವರು, ಡಾಕ್ಟರ್ ಶಿವರಾಜ್ ಅವರು. ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ ಸರ್. ಎಲ್ಲ ನಾಯಕರುಗಳಿಗೆ, ಮಾಜಿ ಶಾಸಕರು, ಎಲ್ಲ ಬಂದಿದ್ದಾರೆ, ಹಿರಿಯ ನಾಯಕರುಗಳೆಲ್ಲ ಆಗಮಿಸಿದಿರಿ. ನಾನು ಕನ್ನಡ ರಾಜ್ಯೋತ್ಸವದಲ್ಲಿ ಇದ್ದೆ. ಸನ್ಮಾನ್ಯ ಮಂತ್ರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲ ಇನ್ನೂ ಅಲ್ಲೇ ಇದ್ರು. ಸೊ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ತಿಂಗಳಿನಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ ಇದು ಇನಾಗ್ರೇಷನ್ ಆಗುತ್ತೆ ಸರ್. ಎಲ್ಲರ ಸಹಕಾರ ಇರಲಿ ಸರ್. ಒಂದು ತಿಂಗಳು ಬೇಕಾ? ಎಲ್ಲ ರೆಡಿ ಇದೆ. ಮಂತ್ರಿ ಈಗ ಹೆಲಿಕಾಪ್ಟರ್ ಅಲ್ಲಿ ಮುಖ್ಯಮಂತ್ರಿ 5 ನಿಮಿಷಕ್ಕೆ ಮಾಡಬಹುದು. ಅಲ್ಲೇನೇನು ಸ್ಟೇಜ್ ಹಾಕ್ಬೇಕಾ ಏನ್ ಹಾಕ್ಬೇಕು? ನಾನು ರಿಕ್ವೆಸ್ಟ್ ಮಾಡ್ತೇನೆ ಸರ್. ಒಂದು ನಿಮ್ಮ ರಿಕ್ವೆಸ್ಟ್ ಮಾಡ್ತೀನಿ, ಜಿಲ್ಲಾ ಮಂತ್ರಿಗಳು ಇಲ್ಲೇ ಇದ್ದಾರೆ, ಅವರು ಒಂದು ಸ್ಪಷ್ಟವಾದ ದಿನಾಂಕನ ಘೋಷಣೆ ಮಾಡ್ಲಿ, ಸ್ಪಷ್ಟತೆ ಇರಲಿ, ಪ್ರಾಮಾಣಿಕತೆ ಇರಲಿ. ಈಗ ಫೋನ್ ಅಲ್ಲೇ ಮಾತಾಡಿ ಅವ್ರಿಗೆ ಹೇಳಿ. ಈಗ ನಾಮಕರಣಕ್ಕೆ ಬರ್ತಾವ್ರೆ, ಇದಕ್ಕೂ ಬರ್ಲಿ ಬೇಗ ದಯವಿಟ್ಟು. ಶಿವರಾಜ್, ಅದೆಲ್ಲ ನಾವು ಈ ತಿಂಗಳಂತ ಹೇಳಿದ್ದೀರಾ ಸರ್? ಒಂದು ದಿನಾಂಕ ಹೇಳಿ. ಜಿಲ್ಲಾಡಳಿತಕ್ಕೆ ಗೌರವ ಕೊಡ್ತೀವಿ, ಆದರೆ ಇವತ್ತು ಸುಮ್ಮನೆ ವೇಗಾಗಿ ಹೇಳೋದಿಲ್ಲ. ಇಂಥ ದಿವಸ ನಾವು ಇಲ್ಲಿ ಅದನ್ನ ಪುತ್ಥಳಿಯನ್ನು ಉದ್ಘಾಟನೆ ಮಾಡ್ತೀವಿ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿಸಿ. ಈಗ ಪೊಲೀಸ್ ಅಧಿಕಾರಿಗಳು ಬೆಳಗ್ಗೆ ಮಾಹಿತಿ ಕೊಟ್ಟ ಪ್ರಕಾರ 3ನೇ ತಾರೀಕು ಅಂದ್ರು. 3ನೇ ತಾರೀಕು ಹೌದಾದ್ರೆ ಘೋಷಣೆ ಮಾಡ್ಬಿಡಿ. ಇದು ನಮ್ಗೇನು ನಾಳೆ ಬರ್ತಾವ್ರಲ್ಲ, ಯಾವ ಬೀಗರು ಬರ್ಬೋದು, ಮದುವೆಗೆ ಬರ್ಬೋದು, ಎಲ್ಲದಕ್ಕೂ ಬರ್ಬೋದು. ಇದರ ಅನಾವರಣಕ್ಕೆ ಯಾಕೆ ಬರಕ್ಕಿಲ್ಲ? ಅದಕ್ಕೆ ನಾವೇನ್ ಹೇಳ್ತೀವಿ ಸರ್ಕಾರಕ್ಕೆ, ನಿಮ್ಮ ಹೃದಯ ವೈಶಾಲ್ಯತೆಯನ್ನ, ನಿಮ್ಮ ಹೃದಯನ್ನ ಮೊದಲು ಅನಾವರಣ ಮಾಡಿ. ದೇವರಾಜರ ಬಗ್ಗೆ ಕೊಳಕು ಮನಸ್ಸನ್ನ ಅನಾವರಣ ಮಾಡಿ. ಇವತ್ತು ಕರ್ನಾಟಕ ಅಂತ ನಾಮಕರಣ ಮಾಡಿದ್ದೆ ದೇವರಾಜೋತ್ಸವ. ಇವತ್ತು ಮಾಡಿದ್ರೆ ಅರ್ಥಪೂರ್ಣ ಇರ್ತಿತ್ತು ಸರ್. ಇಲ್ಲಿ ನಾವು ಒಂದು ನಿಗದಿ ಮಾಡ್ತಾ ಇದ್ದೀವಿ, 8ನೇ ತಾರೀಕು ಒಳಗಡೆ ಇದು ಆಗದೆ ಹೋದ್ರೆ ಇದು ದೊಡ್ಡ ಪ್ರಮಾಣದಲ್ಲೇ ಆಗುತ್ತೆ. ಇಡೀ ಮೈಸೂರು ಜಿಲ್ಲೆ ಜನ ಬರ್ತಾರೆ. ಇದು ಸರ್ಕಾರಕ್ಕೆ ಎಚ್ಚರಿಕೆ. ನಾವು ಇವತ್ತು ಅಭಿಮಾನಿಗಳೇ ಇದನ್ನ ಅನಾವರಣ ಮಾಡಬೇಕು ಅಂತಾನೆ ಬಂದಿದ್ದು, ಆದ್ರೆ ಇಂಥ ದುಸ್ಥಿತಿ ಬಂತಲ್ಲ ಅಂತಕ್ಕಂಥ ವೇದನೆ ಇದೆ. ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು ಅನಾವರಣ ಮಾಡಿದ್ರೆ ದೇವರಾಜ್ ಅರಸರಿಗೆ ಗೌರವ ಕೊಟ್ಟಂಗಾಗತ್ತೆ ಅನ್ನುವಂಥ ಸೌಜನ್ಯದಿಂದ ನಿಮ್ಮ ಒಂದು ನಿವೇದನೆ ಏನಿದೆ ಅಥವಾ ನಿಮ್ಮ ಒಂದು ಸಂದೇಶ ಏನಿದೆ ಅದನ್ನ ನಾವು ಸ್ವೀಕಾರ ಮಾಡ್ತೀವಿ. ಆದರೆ ನೀವು ದಿನಾಂಕ ಕೊಡ್ತಿಲ್ಲ. ನಾವು ದಿನಾಂಕ ಆಗ್ಬೋದಣ್ಣ 8ನೇ ತಾರೀಕು. ನನಗೆ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಸರ್. ನಾನು ಇಲ್ಲಿ ಮನವಿ ಕೊಟ್ಟ ಮೇಲೆ ಮತ್ತೆ ಹೋಗಿ ನಾನು ಪರ್ಸನಲಿ ಕನ್ವೆ ಮಾಡಿ. ತೊಂದರೆ ಇಲ್ಲ, ನೀವು ಕನ್ವೆ ಮಾಡಿ. ನಾವಿಲ್ಲಿ ಮಾಧ್ಯಮಕ್ಕೆ ಸರ್ ನಾನು ಹೇಳೋದು, ಈಗ ದೇವರಾಜ್ ಅರಸು ಅವರು ನಮ್ಮ ಮೈಸೂರಿಗೆ ಹಿರಿಮೆ ಸರ್. ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಅದನ್ನ ಪುತ್ಥಳಿ ಅನಾವರಣ ಮಾಡಿದ್ರೆ ಅದಕ್ಕೊಂದು ಮರ್ಯಾದೆ ಇನ್ನೂ ಜಾಸ್ತಿ ಆಗುತ್ತೆ ಸರ್. ಅದರಿಂದ ನಾವು ಖಂಡಿತ ಸರ್ ನಾನು ಕನ್ವೆ ಮಾಡ್ತೇನೆ. ಅದನ್ನ ಸ್ವಾಗತ ಮಾಡಿದ್ದೀವಿ ನಾವು. 15ನೇ ತಾರೀಕು ಥ್ಯಾಂಕ್ ಯು.